ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋವನ್ನು ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರವಾಗಿ ಮಾಡಲಾಗಿದೆ ಮತ್ತು ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನಷ್ಟು ಮಾತ್ರ ಕವರ್ ಮಾಡ್ತಿದ್ದೀವಿ. ಇದಿಷ್ಟು ಪ್ರಶ್ನೆಗಳನ್ನು ನೀವು ನೋಡಿಕೊಂಡ್ರೆ ಕನಿಷ್ಠ ಒಂದು 50ರಿಂದ 60 ಅಂಕಗಳನ್ನು ತುಂಬ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಚಾನ್ಸಸ್ ಇರುತ್ತೆ. ಈ ವರ್ಷ ರೆಡ್ಯೂಸ್ಡ್ ಸಿಲೆಬಸ್ನಲ್ಲಿ ಸುಮಾರು ಕಾನ್ಸೆಪ್ಟ್ಸ್ ಡಿಲೀಟ್ ಆಗಿರೋದಕ್ಕೋಸ್ಕರ ನಿಖರವಾಗಿ ಇಂಥದ್ದೇ ಕ್ವಶನ್ ಬರುತ್ತೆ ಅನ್ನೋದನ್ನು ನಾವು ಗೆಸ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಕನಿಷ್ಠ ಪಾಸ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ ಹಾಗೂ ಸ್ಕೋರ್ ಮಾಡಲಿಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾನು ಮೊದಲನೇದಾಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಿಂದ ಈ ರೆಡ್ಯೂಸ್ಡ್ ಸಿಲೆಬಸ್ನಲ್ಲಿ ಕೇವಲ 3 ಮಾರ್ಕ್ ಕ್ವಶನ್ ಬರುತ್ತೆ. ಒಂದು 1 ಮಾರ್ಕಿನ ಕ್ವಶನ್ ಮತ್ತೊಂದು 2 ಮಾರ್ಕಿನ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ 3 ಮಾರ್ಕ್ಸನ್ನು ಓದಬೇಕಿದ್ರೆ ನಿಮಗೆ ಒಂದು 2 ಕಾನ್ಸೆಪ್ಟ್ ಅರ್ಥ ಆದರೆ ಸಾಕಾಗುತ್ತೆ. ಹಾಗಾಗಿ ಆ 2 ಕಾನ್ಸೆಪ್ಟನ್ನು ಹೇಳಿಬಿಟ್ಟು ಒಂದಷ್ಟು ಕ್ವಶನ್ಗಳನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ನಿಮಗೆ ಯಾವ ಕಾನ್ಸೆಪ್ಟ್ ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲಿ ಒಂದು ಕ್ವಶನ್ ಡೆಫಿನೆಟ್ ಆಗಿ ಬರುವಂಥದ್ದು ಡೊಮೈನ್ ಮತ್ತು ರೇಂಜ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಫೈಂಡ್ ಔಟ್ ಮಾಡೋದು. ಡೊಮೈನ್ ಮತ್ತು ರೇಂಜನ್ನು ನೀವು ಮೆಮೊರೈಸ್ ಮಾಡಬೇಕು. ಡೈರೆಕ್ಟಾಗಿ ಡೊಮೈನ್ ಅಥವಾ ರೇಂಜನ್ನು ಕೇಳ್ತಾರೆ, ಅದನ್ನು ಬರೆದುಬಿಟ್ರೆ ಆಯಿತು, 1 ಮಾರ್ಕ್ಸ್ ಸಿಗ್ತದೆ. ಈ ಡೊಮೈನ್ ಮತ್ತು ರೇಂಜನ್ನು ನೀವು ಮೆಮೊರೈಸ್ ಮಾಡೋದು ಹೇಗೆ ಅನ್ನೋದನ್ನು ಸಹ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸೈನ್ ಇನ್ವರ್ಸ್ ಫಂಕ್ಷನ್, ಇದರ ಡೊಮೈನನ್ನು ನೋಡಬೇಕಿದ್ರೆ ಸೈನ್ ಫಂಕ್ಷನ್ ಯಾವ ವ್ಯಾಲ್ಯೂಸನ್ನು ತಗೊಳುತ್ತೆ ಇನ್ ಬಿಟ್ವೀನ್ -1 ಮತ್ತು +1. ಹಾಗಾಗಿ ಇಲ್ಲಿ ಸೈನ್ ಇನ್ವರ್ಸ್ ಫಂಕ್ಷನನ್ನು ಡೊಮೈನನ್ನು -1 ಮತ್ತು +1 ಮಧ್ಯದಲ್ಲಿರುವಂಥ ರಿಯಲ್ ನಂಬರ್, ದಟ್ ಈಸ್ ದ ಇಂಟರ್ವಲ್ -1 to +1. ಇದನ್ನು ಹೀಗೆ ಬರೀತೀವಿ: ಆಲ್ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ -1 and +1 ಇನ್ಕ್ಲೂಡಿಂಗ್ -1 and +1. ಇನ್ಕ್ಲೂಡಿಂಗ್ ಅಂತ ಹೇಳೋದಕ್ಕೆ ಕ್ಲೋಸ್ ಇಂಟರ್ವಲ್ನ ಹಾಕ್ತೀವಿ. ಕ್ಲೋಸ್ ಇಂಟರ್ವಲ್ -1, 1 ಆ್ಯಂಡ್ ಅಗೇನ್ ಇಂಟರ್ವಲ್ ಸ್ಕ್ವೇರ್ ಬ್ರಾಕೆಟ್ ಹಾಕಿಬಿಟ್ರೆ ಅದು ಕ್ಲೋಸ್ ಇಂಟರ್ವಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಥರ ಬರೀಬೇಕು. ದಿಸ್ ಈಸ್ ದಿ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಸೈನ್ ಇನ್ವರ್ಸ್ ಎಕ್ಸ್. ಹಾಗೆಯೇ ಇದರ ರೇಂಜನ್ನು ಬರೀಬೇಕಿದ್ರೆ ನಮಗಿಲ್ಲಿ ರೇಂಜನ್ನು ನಾವೇ ಡಿಫೈನ್ ಮಾಡ್ಕೊಳ್ತೀವಿ. ಆ್ಯಂಡ್ ನಾವಿಲ್ಲಿ ಬರೆಯುವಂಥದ್ದು ಪ್ರಿನ್ಸಿಪಾಲ್ ವ್ಯಾಲ್ಯೂಸ್. ಹಾಗಂದರೆ ಒಂದು ಸ್ಪೆಸಿಫಿಕ್ ರೇಂಜನ್ನು ನಾವು ಪ್ರಿನ್ಸಿಪಾಲ್ ವ್ಯಾಲ್ಯೂನ ತಗೊಳ್ತೀವಿ, ಅದನ್ನೇ ನೀವು ಇಲ್ಲಿ ರೇಂಜ್ ಆಗಿ ಬರೀಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಬರೀಬೇಕಿದ್ರೆ ನಮಗೆ 2 ಆಪ್ಷನ್ ಇರುತ್ತೆ. ಒಂದು 0 ಇಂದ π, ಮತ್ತೊಂದು -π/2 to +π/2. ಇದರಲ್ಲಿ ಯಾವುದನ್ನು ಚೂಸ್ ಮಾಡೋದನ್ನು ಹೇಗಂತ ಹೇಳ್ಕೊಡ್ತೀನಿ. ಆ್ಯಂಡ್ ಸೈನ್ ಫಂಕ್ಷನ್ ಫಸ್ಟ್ ಕ್ವಾಡ್ರಂಟಲ್ಲಿ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರಂಟಲ್ಲಿ ಸಹ ಪಾಸಿಟಿವ್ ವ್ಯಾಲ್ಯೂಸ್ ತಗೊಳುತ್ತೆ. ಹಾಗೆ ಇಲ್ಲಿ ರಿಪೀಟ್ ಆಗುತ್ತೆ ವ್ಯಾಲ್ಯೂಸ್. ಸೈನ್ ಫಂಕ್ಷನ್ ಏನು ತಗೊಳುತ್ತೆ ಅದೇ ವ್ಯಾಲ್ಯೂಸ್ ಪುನಃ ಸೆಕೆಂಡ್ ಕ್ವಾಡ್ರಂಟಲ್ಲಿ, ಅಂದರೆ 0 to π/2, π/2 to π, ಅದೇ ವ್ಯಾಲ್ಯೂಸ್ ರಿಪೀಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾವು 0 to π ತಗೊಳ್ಬಾರ್ದು. ಆ್ಯಂಡ್ ಯು ಹ್ಯಾವ್ ಟು ಟೇಕ್ -π/2 to +π/2, ಇನ್ಕ್ಲೂಡಿಂಗ್ -π/2 to +π/2. ಹಾಗೆ ಕಾಸ್ ಇನ್ವರ್ಸಿಗೆ ಬಂದಾಗ ಕಾಸ್ ಇನ್ವರ್ಸ್ ವ್ಯಾಲ್ಯೂಸ್ ಡೊಮೇನ್ ಸಹ -1 +1, ಯಾಕಂದರೆ ಕಾಸ್ ಎಕ್ಸ್ ಟೇಕ್ಸ್ ದಿ ವ್ಯಾಲ್ಯೂಸ್ ಇನ್ ಬಿಟ್ವೀನ್ -1 to 1. ಬಟ್ ರೇಂಜನ್ನು ಬರೀಬೇಕಿದ್ರೆ ಇಲ್ಲಿ ನಾವು -π/2 to +π/2 ತಗೊಳ್ಬಾರ್ದು. ಆ್ಯಂಡ್ ಹಿಯರ್ ವಿ ಹ್ಯಾವ್ ಟು ಟೇಕ್ 0 to π, ಇನ್ಕ್ಲೂಡಿಂಗ್ 0 and π. ಹಾಗಾಗಿ ಕ್ಲೋಸ್ ಇಂಟರ್ವಲ್ 0 to π. ಹಾಗೆ ಇದು 2 ರೇಂಜಲ್ಲಿ 2 ಪಾಸಿಬಿಲಿಟಿ ಇರುತ್ತೆ. -π/2 to π/2ನ 0 to πನ ಅನ್ನೋದನ್ನು ನೀವು ಡಿಸೈಡ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಉಳಿದ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಈಗ ಕೊಸೆಕ್ ಸೆಕ್ ನೋಡಬೇಕಿದ್ರೆ ಕೊಸೆಕ್ ಯಾವುದು ರೆಸಿಪ್ರೋಕಲ್? ಸೈನ್ ಇದೆ ರೆಸಿಪ್ರೋಕಲ್. ಸೆಕ್ ಯಾವುದು ರೆಸಿಪ್ರೋಕಲ್? ಕಾಸ್ ಇದೆ ರೆಸಿಪ್ರೋಕಲ್. ಹಾಗಾಗಿ ಕೊಸೆಕ್ ಇನ್ವರ್ಸನ್ನು ನೋಡಬೇಕಿದ್ರೆ ಸೈನ್ ಫಂಕ್ಷನ್ ಯಾವುದು ವ್ಯಾಲ್ಯೂಸ್ ತಗೊಳುತ್ತೆ? -1 to +1. ಅದರ ರೆಸಿಪ್ರೋಕಲ್ ತಗೊಂಡಾಗ ಐದರ್ ಇಟ್ ವಿಲ್ ಬಿ ಗ್ರೇಟರ್ ದೆನ್ 1 ಆರ್ ಲೆಸ್ ದೆನ್ -1. ಹಾಗಾಗಿ ಗ್ರೇಟರ್ ದೆನ್ 1 ಆ್ಯಂಡ್ ಲೆಸ್ ದೆನ್ -1 ಅನ್ನು ಹೀಗೆ ಬರೀಬೋದು. ಇಟ್ ಕೆನ್ ಆಲ್ಸೋ ರಿಟರ್ನ್ ಲೈಕ್ ದಿಸ್: r -1, +1, ಅಂದರೆ ಆಲ್ ರಿಯಲ್ ನಂಬರ್ ಎಕ್ಸ್ಕ್ಲೂಡಿಂಗ್ ದಿ ರಿಯಲ್ ನಂಬರ್ಸ್ ಇನ್ ಬಿಟ್ವೀನ್ -1 to +1. ಆ್ಯಂಡ್ ದಿಸ್ ಈಸ್ ದಿ ಡೊಮೇನ್ ಆಫ್ ಕೊಸೆಕ್ ಇನ್ವರ್ಸ್ ಎಕ್ಸ್. ಆ್ಯಂಡ್ ಇದರ ರೇಂಜನ್ನು ಬರೀಬೇಕಿದ್ರೆ ಇದು ಯಾವುದೇ ರೆಸಿಪ್ರೋಕಲ್? ಸೈನ್. ಸೈನ್ ಇನ್ ರೇಂಜ್ ಗೊತ್ತುಂಟು, -π/2 to +π/2. ಬಟ್ ಇಲ್ಲಿ ಒಂದು ಎಲಿಮೆಂಟನ್ನು ರಿಮೂವ್ ಮಾಡಬೇಕು, ಯಾಕಂದರೆ ಕೊಸೆಕ್ 0 ಈಸ್ ನಾಟ್ ಡಿಫೈನ್ಡ್. ಹಾಗಾಗಿ ನಾವಿಲ್ಲಿ 0, 1 ಬಿಡಬೇಕಾಗುತ್ತೆ. ಆ್ಯಂಡ್ ಹೌ ಟು ಲೀವ್ 0? -π/2 to π/2 -0, ಒಂದು ಎಲಿಮೆಂಟನ್ನು ಮಾತ್ರ ರಿಮೂವ್ ಮಾಡೋದು. ಡಿಫರೆನ್ಸ್ ಆಫ್ 2 ಸೆಟ್ಸ್, ಅಂದರೆ
all real numbers in between minus pi by 2 to plus pi by 2 excluding 0. 0 ಒಂದನ್ನು ಬಿಟ್ಟು ಉಳಿದೆಲ್ಲ ರಿಯಲ್ ನಂಬರ್ ಇನ್ ಬಿಟ್ವೀನ್ ಮೈನಸ್ pi by 2 to plus pi by 2 ಇದೆ. ಹಾಗಾಗಿ ಇದನ್ನು ಹೀಗೆ ಬರಿಬೋದು, ಮೈನಸ್ pi by 2, ಪ್ಲಸ್ pi by 2 ಮೈನಸ್ 0 ಅಂತ ಬರಿಬೋದು. And similarly sec inverse x. Sec inverse x ಯಾವುದರ ರೆಸಿಪ್ರೋಕಲ್? ಕಾಸ್ ಇನ್ವರ್ಸ್ x. ಹಾಗಾಗಿ ಸೇಮ್ ವ್ಯಾಲ್ಯೂಸ್ ವಿಲ್ ಬಿ ಟೇಕನ್, ದಟ್ ಈಸ್ r ಮೈನಸ್ 1 to ಪ್ಲಸ್ 1. ಇದರ ರೇಂಜ್ ಯಾವ್ದು ಕೇಳಿದರೆ, ರೇಂಜ್ ನಿಮಗೆ 0 to pi ಇದೆ ಅಲ್ವಾ, ಇದೇ ಇರುತ್ತೆ. ಆದರೆ ಇಲ್ಲಿ ಕಾಸ್ pi by 2 is 0, ಹಾಗಾಗಿ sec pi by 2 is not defined. ಹಾಗಾಗಿ ಇಲ್ಲಿ pi by 2 ಒಂದು ಬಿಡಬೇಕಾಗುತ್ತೆ. ಆ್ಯಂಡ್ ದಟ್ಸ್ ವೈ ದ ರೇಂಜ್ ಈಸ್ 0 to pi ಮೈನಸ್ pi by 2. pi by 2 ಒಂದು ಬಿಡಬೇಕಾಗುತ್ತೆ, ಯಾಕಂದರೆ sec pi by 2 ಇಸ್ ನಾಟ್ ಡಿಫೈನ್ಡ್. ಹಾಗಾಗಿ ಇದನ್ನು pi by 2 ಬಿಟ್ಟು ಉಳಿದೆಲ್ಲ ರಿಯಲ್ ನಂಬರ್ಸ್ನು ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ನೀವು ಸೇಮ್ ಸೈನ್ ಇನ್ವರ್ಸ್ ಎಕ್ಸ್ ಇದ್ದಾಗೇ ರೇಂಜನ್ನು ತಗೋಬೇಕು. ಬಟ್ ಟ್ಯಾನ್ pi by 2 ಮತ್ತು ಟ್ಯಾನ್ ಮೈನಸ್ pi by 2 ನಾಟ್ ಡಿಫೈನ್ಡ್, ಅದೆರಡನ್ನು ಬಿಡಬೇಕಾಗುತ್ತೆ. ಈಗ ಟ್ಯಾನ್ ಇನ್ವರ್ಸ್ ಬಂದಾಗ ಟ್ಯಾನ್ ಇನ್ವರ್ಸಿನ ಡೊಮೇನ್ ಬರೀಬೇಕಿದ್ರೆ ಟ್ಯಾನ್ ಫಂಕ್ಷನ್ ವಿಲ್ ಟೇಕ್ all real values. ಹಾಗಾಗಿ ಡೊಮೇನ್ ಈಸ್ ಸೆಟ್ ಆಫ್ ರಿಯಲ್ ನಂಬರ್. ರೇಂಜ್ ಈಸ್, ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದಿ ಸೇಮ್ ಮೈನಸ್ pi by 2 to ಪ್ಲಸ್ pi by 2, ಬಟ್ ಇಟ್ ಈಸ್ ನಾಟ್ ಡಿಫೈನ್ಡ್. ಟ್ಯಾನ್ pi by 2 ಈಸ್ ನಾಟ್ ಡಿಫೈನ್ಡ್, ಟ್ಯಾನ್ ಮೈನಸ್ pi by 2 ಡಿಫೈನ್ ಆಗಿರೋದಿಲ್ಲ. ಹಾಗೆ ಅದೆರಡನ್ನು ಬಿಡಬೇಕು. ಅದೆರಡನ್ನು ಬಿಡಬೇಕಿದ್ರೆ ರೆಪ್ರೆಸೆಂಟ್ ಮಾಡೋದು ಹೇಗೆ? ಜಸ್ಟ್ ಓಪನ್ ಬ್ರ್ಯಾಕೆಟ್ ಹಾಕ್ಬಿಟ್ರಾಯಿತು ನಿಮಗೆ. ಹಾಗಾಗಿ ಆನ್ಸರ್ ಏನಾಗುತ್ತೆ? ಮೈನಸ್ pi by 2, ಪ್ಲಸ್ pi by 2. ಇಲ್ಲಿ ಬ್ರ್ಯಾಕೆಟನ್ನು ಸರಿಯಾಗಿ ಹಾಕಬೇಕಾಗುತ್ತೆ. ಇದಕ್ಕೆ ಈ ಬ್ರ್ಯಾಕೆಟ್ ಹಾಕಿದರೆ ಮಾರ್ಕ್ಸ್ ಸಿಗೋದಿಲ್ಲ. ಆ್ಯಂಡ್ ಓಪನ್ ಬ್ರ್ಯಾಕೆಟ್, ಆರ್ಕ್ ಬ್ರ್ಯಾಕೆಟನ್ನೇ ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಕಾಟ್ ಇನ್ವರ್ಸ್ ಎಕ್ಸ್ ಹಾಗೆ, ಕಾಟ್ ಎಕ್ಸ್ ಎಲ್ಲ ರಿಯಲ್ ವ್ಯಾಲ್ಯೂಸ್ ತಗೊಳುತ್ತೆ. ಹಾಗೆ ರಿಯಲ್ ನಂಬರ್ ಇಸ್ ದಿ ಡೊಮೇನ್. ಆ್ಯಂಡ್ ರೇಂಜ್ ಈಸ್ ಇಲ್ಲಿ 0 to pi ಅಂತ ತಗೊಳ್ತೀವಲ್ಲ, ಬಟ್ ಕಾಟ್ 0 ಮತ್ತು ಕಾಟ್ pi ಡಿಫೈನ್ ಆಗೋದಿಲ್ಲ. ಹಾಗೆ ಏನು ಬರಬೇಕು? 0 to pi ಓಪನ್ ಇಂಟರ್ವಲ್. ಆ್ಯಂಡ್ ದಿಸ್ ಈಸ್ ದಿ domain and range of the function. There will be one question directly asked in the exam to write the domain and range, which will be asked for 1 marks. This is the most expected question. 95% ನಿಮಗೆ ಇದರಲ್ಲಿ ಒಂದು ಕ್ವಶನ್ ಬರುವ ಚಾನ್ಸಸ್ ಇರುತ್ತೆ. ಎಲ್ಲಾದರೂ ಇದು ಬಿಟ್ಟರೆ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ಹೆಚ್ಚಾಗಿ ರೈಟ್ ದಿ ಡೊಮೈನ್ ಅಥವಾ ರೇಂಜ್, ಒಟ್ಟಿಗೆ 10 ಕ್ವಶನ್ ಆಗುತ್ತೆ. ಈ 10ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನೀವು ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಕ್ವಶನ್. ಈ ಒಂದು ಟೇಬಲ್ ನೀವು ಮೆಮೊರೈಸ್ ಮಾಡಿಬಿಟ್ರೆ ನಿಮಗೆ 1 ಮಾರ್ಕ್ ಈಸಿಯಾಗಿ ಸಿಕ್ಬಿಡುತ್ತೆ. ಇದನ್ನು ಹೇಗೆ ಮೆಮೊರೈಸ್ ಮಾಡಬೇಕು ಅನ್ನೋದು ಸಹ ನಾನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಟ್ರೈ ಟು ಮೆಮೊರೈಸ್ ದಿಸ್. ಇದರ ಜೊತೆಗೆ ಒಂದೆರಡು ಕ್ವಶನನ್ನು ತಗೊಳ್ಳೋದಾದರೆ, ಕ್ವಶನ್ ವಿಲ್ ಬಿ ಲೈಕ್ ದಿಸ್: ರೈಟ್ ದಿ ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸೆಕ್ ಇನ್ವರ್ಸ್ ಎಕ್ಸ್. ಈ ಡೊಮೈನ್ ಆಫ್ ಕೊಸೆಕ್ ಇನ್ವರ್ಸ್ ಎಕ್ಸ್ ಬರೀಬೇಕು. ಡೈರೆಕ್ಟ್ ಕ್ವಶನ್. Here the domain is the set of all real number either greater than 1 or less than minus 1, including minus 1 and plus 1. ಅದನ್ನು r minus open interval minus 1, 1 ಅಂತ ಬರೀಬೋದು, ಅಥವಾ ಹೀಗೂ ಬರೀಬೋದು. That is minus infinity to minus 1 union 1 to infinity. Both are same. Then even ನೀವು r minus open bracket minus 1, 1 and again open close bracket, arc bracket. And this is the way of representation of the domain in 2 distinct ways. ಈ ಥರನೂ ಬರೆದ್ರೂ ಸರಿಯಾಗಿರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ: ರೈಟ್ ದಿ ರೇಂಜ್ ಆಫ್ y is equal to sin inverse x. ಇದನ್ನು ಇನ್ನೊಂದು ಥರ ಕೇಳ್ತಾರೆ: ರೈಟ್ ದಿ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಸೈನ್ ಇನ್ವರ್ಸ್ ಎಕ್ಸ್ ಅಂತಲೂ ಕೇಳ್ಬೋದು. ಬೋತ್ ಆರ್ ಸೇಮ್. ಪ್ರಿನ್ಸಿಪಾಲ್ ಬ್ರಾಂಚ್ ಅಂದ್ರೂ ಒಂದೇ, ರೇಂಜ್ ಆಫ್ ದಿ ಫಂಕ್ಷನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂದ್ರೂ ಒಂದೇ. ಇಲ್ಲಿ ರೇಂಜ್ ಆಫ್ ದಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ minus pi by 2 to plus pi by 2. Direct question. Next, write the range of f of x equal to cos inverse x other than 0 to pi. ಇದು ಒಂದು ವರ್ಷದಲ್ಲಿ ಬಂದಿರುವಂಥ ಕ್ವಶನ್, ಸ್ವಲ್ಪ ಡಿಫರೆಂಟ್ ಇದೆ. ಕಾಸ್ ಇನ್ವರ್ಸ್ ಎಕ್ಸಿನ ರೇಂಜ್ ನಿಮಗೆ ಗೊತ್ತಿದೆ, 0 to pi. ದಿಸ್ ಇಸ್ ದಿ ರೇಂಜ್ ಆಫ್ ದಿ ಫಂಕ್ಷನ್ ಆ್ಯಂಡ್ ದಿಸ್ ಇಸ್ ದಿ ಪ್ರಿನ್ಸಿಪಾಲ್ ಬ್ರಾಂಚ್. ಬಟ್ ಇದನ್ನು ಬಿಟ್ಟು ಇನ್ನೂ ನಾವು ಬೇರೆ ರೀತಿ ತಗೋಬೋದು. ದಟ್ ಈಸ್ ಕಾಸ್ ಎಕ್ಸ್ ಥರ್ಡ್ ಕ್ವಾಡ್ರಂಟಲ್ಲಿ ನೆಗೆಟಿವ್, ಫೋರ್ತ್ ಕ್ವಾಡ್ರಂಟಲ್ಲಿ ಪಾಸಿಟಿವ್. ಹಾಗಾಗಿ ನಾವು ಹೀಗೂ ಬರೀಬೋದು, pi to 2 pi ಅಂತಲೂ ಬರೀಬೋದು, ಅಥವಾ 2 pi to 3 pi ಹೀಗೂ ಬರ್ಕೊಂಡು ಹೋಗ್ಬೋದು. ಆ್ಯಂಡ್ therefore you can take the range of f of x equal to cos inverse x other than 0 to pi is 2 pi, 3 pi. This is the one range of f of x equal to cos inverse x other than 0 to pi. Now
To solve the other type of question, you should remember the standard values of the trigonometric functions and trigonometric function of the standard angles ನಿಮಗೆ ಮೆಮೊರೈಸ್ ಮಾಡಬೇಕು. ಇದನ್ನು ಮೆಮೊರೈಸ್ ಮಾಡುವಂಥ ಟೆಕ್ನಿಕ್ಸನ್ನು ನಿಮ್ಗೆ ಒಂದ್ಸರಿ ರೀಕಾಲ್ ಮಾಡ್ತೀನಿ. And these are the standard angles 0 degree, 30 degree, 45 degree, 60 degree and 90 degree. ಇದರ ವ್ಯಾಲ್ಯೂಸ್ನ ಸೈನ್ ಕಾಸ್ ಟ್ಯಾನ್ ಬರೀಬೇಕಿದ್ರೆ ಸೈನಿಗಾದರೆ ಇಲ್ಲಿ 4 ಪ್ಲಸ್ 1 5 ಟೇಬಲ್ ಇದೆ. ಹಾಗಾಗಿ ಇಲ್ಲಿ ಸ್ಟಾರ್ಟ್ ವಿತ್ 0 ಆ್ಯಂಡ್ ಫಸ್ಟ್ 0 ಹಾಕೊಳ್ಳಿ. ಇಲ್ಲಿ 1 2 3 4 ಎಲ್ಲದಕ್ಕೂ 4ಇಂದ ಡಿವೈಡ್ ಮಾಡಬೇಕು, ನಂತರ ಸ್ಕ್ವೇರ್ ರೂಟ್ ತಗೋಬೇಕು. ಆ್ಯಂಡ್ ದೀಸ್ ಆರ್ ದಿ ವ್ಯಾಲ್ಯೂಸ್ ಆಫ್ ಸೈನ್ ಫಂಕ್ಷನ್ ಫಾರ್ 0, 30, 45, 60 ಆ್ಯಂಡ್ 90. 0/4 ಅಂದರೆ ಎಷ್ಟು? 0. ರೂಟ್ 0 ಅಂದರೆ 0. ರೂಟ್ ಆಫ್ 1/4 ಅಂದರೆ 1/2. 2 1 2 2 ಹೀಗೆ 1/√2 ಆಗುತ್ತೆ. ಇದು ರೂಟ್ 3/2. 4/4 ಅಂದರೆ 1. ರೂಟ್ ಆಫ್ 1 ಅಂದರೆ 1. ಅದೇ ವ್ಯಾಲ್ಯೂಸನ್ನು ನಾವು ಈ ಥರ ಬರೀಬೋದು. 0, 1/2, 1/2, ರೂಟ್ 3/2 ಆ್ಯಂಡ್ 1. ಕಾಸಿಗಾದರೆ ರಿವರ್ಸ್ ಆರ್ಡರ್ ಬರೆದ್ರಾಯಿತು. 1, ರೂಟ್ 3/2, 1/√2, 1/2 and 0. These are the values of sin and cos for the standard angles. Tan is sin by cos. What is 0/1? 0. And 1/2 divided by root 3/2 ಅಂದರೆ 1/√3. And next is 1. Next is root 3. And 1/0 is not defined. And this is about the trigonometric functions of the standard angles, sin, cos and tan. ನೆಕ್ಸ್ಟು ನಾವು ಇದನ್ನು ಫಸ್ಟಿಗೆ ಮೆಮೊರೈಸ್ ಮಾಡಿಬಿಟ್ರೆ ನಿಮಗೆ ಆಲ್ಮೋಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಇನ್ ಅಡಿಷನ್ ನಿಮಗೆ ಯಾವುದರ ರೆಸಿಪ್ರೋಕಲ್ ಅಂತ ಗೊತ್ತಿರಬೇಕು. ಸೈನಿನ ರೆಸಿಪ್ರೋಕಲ್ ಕೊಸೆಕ್, ಕಾಸಿನ ರೆಸಿಪ್ರೋಕಲ್ ಸೆಕ್, ಟ್ಯಾನಿನ ರೆಸಿಪ್ರೋಕಲ್ ಕಾಟ್, ಇದು ಗೊತ್ತಿರಬೇಕು. ಆ್ಯಂಡ್ ಯಾಕಂದರೆ ಕೆಲವೊಂದು ಸರಿ ನಿಮಗೆ ಉಳಿದ 3 ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ನ ವ್ಯಾಲ್ಯೂಸನ್ನು ನೋಡಬೇಕಂದಾಗ ಆ್ಯಂಡ್ ಸೈನ್ ಕಾಸಿಗೆ ರೆಡ್ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನು ಮೆಮೊರೈಸ್ ಮಾಡಬೇಕು. That is sin inverse 1/x is equal to cosec inverse x, and cos inverse 1/x equal to sec inverse x, and tan inverse 1/x equal to cot inverse x. And ಈ 3 ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಇಟ್ಸ್ ವೆರಿ ಸಿಂಪಲ್. ಯಾವುದೇ ರೆಸಿಪ್ರೋಕಲ್ ಅಂತ ಗೊತ್ತಿದೆ ಅದನ್ನೇ ಇನ್ವರ್ಸಲ್ಲಿ ಹೀಗೆ ಬರೀಬೋದು. ನಂತರದಲ್ಲಿ ಇನ್ನೂ ಒಂದು ರಿಸಲ್ಟ್ ನಿಮಗೆ 2 ಮಾರ್ಕಿನ ಕ್ವಶನನ್ನು ಸಾಲ್ವ್ ಮಾಡಬೇಕಿದ್ರೆ ಮಾಡಿಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಾವು ನೆಗೆಟಿವ್ ವ್ಯಾಲ್ಯೂಸ್ ಬಂದಾಗ ಈ ರಿಸಲ್ಟನ್ನು ಯೂಸ್ ಮಾಡ್ಕೋಬೇಕು. ದಟ್ ಈಸ್ ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಇದನ್ನು ಜಸ್ಟ್ ಮೆಮೊರೈಸ್ ಮಾಡಿ. ಅಲ್ಲಿ 6 ಫಂಕ್ಷನಲ್ಲಿ 3 ಈ ಥರ ಆಗುತ್ತೆ, ಇನ್ನು 3 ಇನ್ನೊಂದು ಥರ ಆಗುತ್ತೆ ಅಷ್ಟೇ. ಯಾವುದೆಲ್ಲ ಈ ಥರ ಆಗುತ್ತೆ ಅನ್ನೋದು ನೋಡ್ಕೊಳ್ಳಿ. ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಯಾವುದಂದರೆ ಟ್ಯಾನ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಆ್ಯಂಡ್ ಕೊನೆಯದಾಗಿ ಕೊಸೆಕ್ ಇನ್ವರ್ಸ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಕೊಸೆಕ್ ಇನ್ವರ್ಸ್ ಎಕ್ಸ್. ಈ ಕಂಡೀಷನ್ಸ್ ಏನಿದೆ ಅದು ನಿಮಗೆ ಕೊಟ್ಟಿರುವಂಥ ವ್ಯಾಲ್ಯೂಸ್ಗಳು ಈ ರೇಂಜ್ ಒಳಗಡೆನೇ ಇರುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಡಿಫೈನ್ಡ್. ಹಾಗಾಗಿ ಇದೇ ಥರನೇ ಇದ್ಬಿಡುತ್ತೆ. ಅಂದರೆ ಸಪೋಸ್ ನಿಮಗೆ ಕೊಸೆಕ್ ಇನ್ವರ್ಸ್ ಕೇಳಿದರೆ ಅದು 1ಕ್ಕಿಂತನೂ ದೊಡ್ಡದೇ ಇರಬೇಕು ಅಥವಾ -1ಕ್ಕಿಂತನೂ ಚಿಕ್ಕದೇ ಇರಬೇಕಾಗುತ್ತೆ. ಅದರ್ವೈಸ್ ಇಟ್ ಈಸ್ ನಾಟ್ ಡಿಫೈನ್ಡ್. ಹಾಗೆ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಬರುವಾಗಲೇ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಟೇಬಲ್ ಏನು ವ್ಯಾಲ್ಯೂಸ್ ಇರುತ್ತೆ ಅದರಲ್ಲೇ ಯಾವುದಾದ್ರು ಒಂದು ಇರುವಾಗೆ ಇರುತ್ತೆ. ಡೈರೆಕ್ಟಾಗಿ ನೀವು ಅದನ್ನು ಬರೀಲಿಕ್ಕೆ ಆಗುತ್ತೆ. ಆ್ಯಂಡ್ ಇದು 3 ಗೊತ್ತಿರಬೇಕು. ಯಾವಾಗೆಲ್ಲ ಮೈನಸ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳಿ. ಯಾವುದೆಲ್ಲ ಫಂಕ್ಷನ್ ಇದ್ದಾಗ ಸೈನ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್ ಮತ್ತು ಕೊಸೆಕ್ ಇನ್ವರ್ಸ್. ಮತ್ತು ಉಳಿದ 3 ಇದ್ದಾಗ ಪೈ ಮೈನಸ್ ಆಗಿರುತ್ತೆ ಅಷ್ಟೇ. ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್. ಫಾರ್ ಎಕ್ಸಾಂಪಲ್ ಕಾಸ್ ಇನ್ವರ್ಸ್ ಮೈನಸ್ ಎಕ್ಸ್ ಇಕ್ವಲ್ ಟು ಪೈ ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್, and sec inverse minus x equal to pi minus sec inverse x, cot inverse minus x equal to pi minus cot inverse x. And these results you can apply for the other type of question which will be asked for 2 marks. Let us take this question. Find the principal value of sin inverse 1/√2. ಈ ಕ್ವಶನ್ ನಿಮಗೆ 1 ಮಾರ್ಕಿಗೆ ಬರುತ್ತೆ, 2 ಮಾರ್ಕಿಗೆ ಬರೋ ಕ್ವಶನ್ ಅಲ್ಲ. ಇದು ಡೈರೆಕ್ಟ್ ಟೇಬಲ್ ನೋಡಿಬಿಟ್ಟು ನೀವು ಆನ್ಸರ್ ಬರ್ತಾರೆ ಆಯ್ತು ಅಷ್ಟೇ. ವಿ ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ 1/√2. ಪ್ರಿನ್ಸಿಪಾಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ 1/√2. ಇಲ್ಲಿ ಸೈನ್ ಇನ್ವರ್ಸ್ 1/√2 ನೋಡಿ. ಅಂದರೆ ಸೈನ್ ಆಫ್ ವಾಟ್ ಈಸ್ 1/√2 ಅಂತ ಬರ್ತಾರೆ ಆಯ್ತು ಅಷ್ಟೇ. ಆ್ಯಂಡ್ ಟೇಬಲ್ ಇದ್ಬಿಟ್ರೆ ನಿಮ್ಗೆ ಡೈರೆಕ್ಟ್ ಸಿಕ್ಬಿಡುತ್ತೆ. 1/√2 ಇಲ್ಲಿ ಗೊತ್ತಾಗುತ್ತೆ 5/4. ಹಾಗಾಗಿ ಸೈನ್ ಇನ್ವರ್ಸ್ 1/√2 ಅಂತ ಏನಾಗುತ್ತೆ ಆನ್ಸರು 5/4. ಡೈರೆಕ್ಟಾಗಿ ಆನ್ಸರ್ ಬರ್ತಾರೆ ಆಯಿತು 5/4. ಆ್ಯಂಡ್ ಇನ್ನೊಂದು ಕ್ವಶನ್ ಇದು 2 ಮಾರ್ಕ್ಸ್ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟಾಗ ನಮ್ಗೆ 2 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು.
ದಟ್ ಈಸ್ ಫೈಂಡ್ ದಿ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ -1/√3. ಈಗ ನೋಡಿ ಕಾಟ್ ಇನ್ವರ್ಸ್ ಬಂದ ತಕ್ಷಣ ಪೈ ಮೈನಸ್ ಅಂತ ಬರಿಬೇಕು. ಯಾವುದೆಲ್ಲ ಪೈ ಮೈನಸ್ ಬರಿಬೇಕು? ಸೆಕ್ ಇನ್ವರ್ಸ್, ಕಾಸ್ ಇನ್ವರ್ಸ್ ಮತ್ತು ಕಾಟ್ ಇನ್ವರ್ಸ್ ಬಂದಾಗ ಪೈ ಮೈನಸ್ ಅಂತ ಬರಿಬೇಕು. ಆ್ಯಂಡ್ ಪೈ ಮೈನಸ್ 1/√3 ಆಗುತ್ತೆ. ಬಟ್ ಕಾಟ್ ಕೇಳಿದಾಗ ನಮಗೆ ಟೇಬಲಲ್ಲಿ ಸಿಗೋದಿಲ್ಲ, ಟ್ಯಾನ್ ಅಲ್ವಾ? ಕಾಟ್ ಕೇಳಿದ್ರೆ ಟ್ಯಾನ್ ಇನ್ವರ್ಸ್ ನೋಡಬೇಕು. ಕಾಟ್ ಇನ್ವರ್ಸ್ 1/√3 ಅಂದ್ರೆ ಏನು? ಟ್ಯಾನ್ ಇನ್ವರ್ಸ್ √3 ಆಗುತ್ತೆ. ಹಾಗೆ ಈ ಟೇಬಲ್ ನೋಡಬೇಕಿದ್ರೆ ನಾವೇನು ಮಾಡಬೇಕು? ಟ್ಯಾನಲ್ಲಿ √3ಗೆ ಯಾವುದಾಗಿರುತ್ತೆ ನೋಡಿ, π/3 ಅಲ್ವಾ? ಟ್ಯಾನ್ ಇನ್ವರ್ಸ್ √3 ಅಂದರೆ π/3. ಬಟ್ ಇದು ನೆಗೆಟಿವ್ಗೋಸ್ಕರ ಏನು ಮಾಡಬೇಕು? ಆ್ಯಂಡ್ ಕಾಟ್ ಇನ್ವರ್ಸ್ -x ಅಂದರೆ π ಮೈನಸ್ π/3. π ಮೈನಸ್ π/3 ನೋಡಿ, ಎಲ್ಲಿಂದ ಪೈ ಬಂತು? ನೆಗೆಟಿವ್ ಇದಕ್ಕೋಸ್ಕರ ಪೈ. ಎಲ್ಲ ನೆಗೆಟಿವ್ ಇದ್ದಾಗ ಪೈ ಆಗೋದಿಲ್ಲ. ಯಾವಾಗಲ್ಲ? ಕಾಟ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಸೆಕ್ ಇನ್ವರ್ಸ್ ಆದಾಗ ಪೈ ಮೈನಸ್ ಬರೀಬೇಕು. ಮತ್ತು π/3 ಎಲ್ಲಿಂದ ಬಂತು? ಇಲ್ಲಿ √3 ಅಂದರೆ 1/√3 ನೋಡೋದಲ್ಲ, ಯಾಕಂದರೆ ಇಲ್ಲಿ ಕಾಟ್ ಇರೋದಲ್ವಾ? ನಾವು ನೋಡ್ತಾ ಇರೋದು ಟ್ಯಾನಿಗೆ. ಟೇಬಲ್ ನಾವು ರೆಫರ್ ಮಾಡೋದು ಟ್ಯಾನಿಗೆ. ಹಾಗಾಗಿ ಟ್ಯಾನ್ ಇನ್ವರ್ಸ್ ಆಫ್ √3 ನೋಡ್ಕೋಬೇಕು. ಇದರ ರೆಸಿಪ್ರೋಕಲ್ ಎಷ್ಟು? √3 ಅಲ್ವಾ? ಹಾಗೆ ಇಲ್ಲಿ ಏನು ಮಾಡಬೇಕು? ಟ್ಯಾನ್ ಇನ್ವರ್ಸ್ √3 ಎಷ್ಟು ಬರುತ್ತೆ ನೋಡಿಕೊಂಡು π ಮೈನಸ್ π/3. ಇದನ್ನು ಸಿಂಪ್ಲಿಫೈ ಮಾಡ್ರಾಯ್ತು, 2π/3 ಬರುತ್ತೆ. ಇದರ ನೆಕ್ಸ್ಟ್ ಬರುವಂಥದ್ದು, ಇದನ್ನು ಸಹ 2 ಮಾರ್ಕ್ಸಿಗೆ ಕೇಳಬಹುದು. ಫೈಂಡ್ ದಿ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ 1 ಪ್ಲಸ್ ಕಾಸ್ ಇನ್ವರ್ಸ್ -1/2 ಪ್ಲಸ್ ಸೈನ್ ಇನ್ವರ್ಸ್ -1/2. ಇಲ್ಲಿ ಒಂದು ಡೈರೆಕ್ಟಾಗಿ ನೀವು ಟೇಬಲ್ ನೋಡಿ ಬರಿಬೋದು. ಆ್ಯಂಡ್ ಟ್ಯಾನ್ ಇನ್ವರ್ಸ್ 1 ಅಂದರೆ ಏನು ನೋಡಿ? ಟ್ಯಾನ್ ಇನ್ವರ್ಸ್ 1 ಅಂದರೆ π/4. ಫಸ್ಟ್ ಅದನ್ನು ಬರೆಯುವ, π/4. ನೆಕ್ಸ್ಟ್ ಕಾಸ್ ಇನ್ವರ್ಸ್ -1/2. ಕಾಸ್ ಇನ್ವರ್ಸ್ ನೆಗೆಟಿವ್ ಬಂದ ತಕ್ಷಣ ನಿಮಗೆ ಈಗಷ್ಟೇ ಹೇಳಿದ್ದೀನಿ, ಪೈ ಮೈನಸ್ ಅಂತ ಬರ್ಕೊಳ್ಬೇಕು. ಆ್ಯಂಡ್ ಇದು ನಮ್ಗೆ ಗೊತ್ತಿರುವ ಟೇಬಲಲ್ಲೇ ಇರುವಂಥದ್ದು, ಯಾಕಂದರೆ ಕಾಸ್ ಇನ್ವರ್ಸ್ ಅಲ್ವಾ? 1/2 ನೋಡಬೇಕು ಇಲ್ಲಿ ನೋಡಿ, ಕಾಸ್ 1/2. 1/2 ಅಂದರೆ 1/2 ಅಂದರೆ π/3. ಇಲ್ಲಿ ನೆಗೆಟಿವ್ ಇದೆಯಲ್ವಾ? ಹಾಗಾಗಿ ಏನು ಮಾಡಬೇಕು? ಪೈ ಮೈನಸ್ π/3 ಆ್ಯಂಡ್ ದಟ್ಸ್ ಈಕ್ವಲ್ ಟು ಪೈ ಮೈನಸ್ π/3 ಪ್ಲಸ್ ಸೈನ್ ಇನ್ವರ್ಸ್ 1/2. ಸೈನ್ ಇನ್ವರ್ಸ್ -1/2 ಇದೆ. ಸೈನ್ ಇನ್ವರ್ಸ್ -1/2 ಅಂದರೆ ಮೈನಸ್ ಅಂತ ಬರೀಬೇಕಲ್ವಾ? ಮೈನಸ್. ಆ್ಯಂಡ್ 1/2 ಇಲ್ಲಿದೆ ನೋಡಿ, 1/2 ಇಲ್ಲಿದೆ. ಸೈನ್ ಇನ್ವರ್ಸಿಗೆ 1/2 ನೋಡಬೇಕಲ್ವಾ? π/6 ವಿತ್ ನೆಗೆಟಿವ್ ಸೈನ್ ಅಂದರೆ -π/6 ಪ್ಲಸ್ -π/6. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬಂದುಬಿಡುತ್ತೆ. ವಾಟ್ ಇಸ್ ದಿ LCM ಫಾರ್ ದಿಸ್? 12 LCM 3π, ಇದು 2π/3 ಆಗುತ್ತೆ. ಹಾಗೆ 8π ನೋಡಿ, ಪೈ ಮೈನಸ್ π/3 ಅಂದರೆ 2π/3. 12 LCM ತೊಗೊಂಡಿದ್ದೀವಿ. 8π ಮೈನಸ್ π/6 ಇದೆ -2π. 3π ಪ್ಲಸ್ 8π ಅಂದರೆ 11π ಮೈನಸ್ 2π ಅಂದರೆ 9π/12. 9π/12 ಅನ್ನು ಸಿಂಪ್ಲಿಫೈ ಮಾಡಿದ್ರೆ 3π/4 ಬರುತ್ತೆ. ಆ್ಯಂಡ್ ದಿಸ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಆ್ಯಂಡ್ ಇದು 2 ಮಾರ್ಕ್ಸ್ಗೆ ಬರುವಂಥ ಕ್ವಶನ್. ಹಾಗಾಗಿ ನಿಮಗೆ ಒಂದು 2 ಮಾರ್ಕಿಂದು, ಒಂದು 1 ಮಾರ್ಕಿನ ಕ್ವಶನ್ ಡೆಫಿನೆಟ್ ಆಗಿ ಬರುತ್ತೆ. ಇಷ್ಟು ನಾಲೆಜ್ ಇದ್ದರೆ ಸಾಕಾಗುತ್ತೆ. ಇಲ್ಲಿ ನಾ ಈಗ ಟ್ಯಾನ್ ಇನ್ವರ್ಸ್ 1 ಅಂತ ತಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಬರ್ಬೋದು, ದಟ್ ಈಸ್ ಸೆಕ್ ಇನ್ವರ್ಸ್ 2 ಅಂತ ಬರ್ಬೋದು. ಸೆಕ್ ಇನ್ವರ್ಸ್ 2 ಅಂದರೆ ಎಂತ ಇಲ್ಲ. ಸೆಕ್ ಇನ್ವರ್ಸ್ 2 ಅಂದರೆ ಕಾಸ್ ಇನ್ವರ್ಸ್ 1/2. ಕಾಸ್ ಇನ್ವರ್ಸ್ 1/2 ಎಷ್ಟು? π/3. ಇಲ್ಲಿ π/3 ಅಂತ ಬರ್ಕೊಂಡ್ರೆ ಆಯ್ತು ಅಷ್ಟೇ. ಆ್ಯಂಡ್ ಯಾವುದು ಕೊಟ್ಟರು ಸಹ ನಿಮಗೆ ಸಾಲ್ವ್ ಮಾಡ್ಬೋದು. ಇನ್ ಅಡಿಷನ್ ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿರುವಂಥ PDF ಡಾಕ್ಯುಮೆಂಟನ್ನು ಈ ವಿಡಿಯೋದ ಲಿಂಕ್ನಲ್ಲಿ ಕಳಿಸಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಆ PDF ಫೈಲ್ಸ್ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದು ಸಹ ನೋಡಿಕೊಳ್ಳಿ. ಆ್ಯಂಡ್ ಖಂಡಿತ ನಿಮಗೆ ಇದರಿಂದ 3 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇಷ್ಟನ್ನು ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇದೇ ಥರ ನಾನು ಇನ್ನೂ ಕೆಲವೊಂದಿಷ್ಟು ವಿಡಿಯೋವನ್ನು 2021 ಮೇ ಅಥವಾ ಜೂನ್ನ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೋಸ್ಕರನೇ ಮಾಡಿರುವಂಥ ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಅದನ್ನು ರೆಫರ್ ಮಾಡಿಕೊಂಡ್ರೆ ಖಂಡಿತ ನೀವು 50ಕ್ಕಿಂತ ಹೆಚ್ಚು ಮಾರ್ಕ್ಸನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಷ್ಟನ್ನು ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.